ಜಗತ್ತಿನೊಳಗ ಗುರು ಹೆಂಗ ಶ್ರೇಷ್ಠ ಅದಾನ ಅದು ಹೆಂಗ ದೇವ್ರಕಿನ ಗುರು ಶ್ರೇಷ್ಠ ಅನಿಸಿಕೊಂಡು ಹೋದ ಯಾರು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಸುಕ್ಷೇತ್ರ ಮಿರ್ಗಿ ಗ್ರಾಮದೊಳಗ ತಂದೆ ಶಿವಪ್ಪ ತಾಯಿ ಕಾಶಿಬಾಯಿ ಹೊಟ್ಟಿಂದ ಹುಟ್ಟಿ ಬಂದ ಹಾ ಎಲ್ಲಾ ಲಿಂಗ ಹೌದಲ್ಲ ಹೌದು ಎಲ್ಲಾ ಲಿಂಗ ಹುಟ್ಟಿ 6-7 ವರ್ಷದ ಬಾಲಕನಾಗಿದ್ದ ಕರೆ ಹಾಲು ಮತದವ್ರ ಸಂಸ್ಕೃತಿ ಏನಂತ ಕೇಳಿದ್ರ ಏನ್ರಿಪ್ಪ ಮಕ್ಕಳು ಇಟ್ಟೇ ಬಿಟ್ರೆ ಹಿಂಗೆ ಸೈರಿ ಆಗ್ತಾರ ತಿಳ್ಕೊಂಡು ತಾಯಿ ತಂದೆ ಕೂಡಿ ಮಗನಿಗೆ ಏನ್ ಮಾಡ್ತಾರ ಒಂದ್ 8 ಕುರಿ ಮಾಡಿ ಕುರಿ ಕಾಯಕ ಹಚ್ಚಿದ್ರು ಹಾ ಊರಾಗ ಹೌದ್ ಹೌದ್ ಕುರಿ ಕಾಯ್ಕೊತ್ತ ಪ್ರಾಯಕ್ಕೆ ಬಂದು ಕುಸ್ತಿ ಹಿಡ್ಲಿಕ್ಕತ್ತ ಅವಾಗ ಏನಾತ್ರಿ ಮುಂದ ಕುಸ್ತಿ ಹಿಡಿದು ಮನೆಗೆ ಹುಲಿ ತಂದ ಎಲ್ಲ ವಯಸ್ಸಿಗೆ ಬಂದ ತಿಳ್ಕೊಂಡು ತಾಯಿ ತಂದೆ ಕೂಡಿ ಹೌದ್ ಹೌದ್ ಎಲ್ಲಾ ಲಿಂಗಗೂ ಒಂದು ಹೆಣ್ಣು ತೆಗೆದು ಮದುವೆ ಮಾಡಿದ್ರು ಲಕ್ಷ್ಮೀಬಾಯಿ ಅನ್ನುವಂತ ಹೆಣ್ಣು ಮಗಳಿಗೆ ಹೌದಲ್ಲ ಹೌದ್ ಹೌದು ಲಕ್ಷ್ಮೀಬಾಯಿ ಅನ್ನುವಂತ ಹೆಣ್ಣು ಮಗಳಿಗೆ ತೆಗೆದು ಮದುವೆ ಮಾಡಿದ್ರು ವರ್ಷ ಕಳೆದಿತ್ತು ಕರೆ ಲಕ್ಷ್ಮೀಬಾಯಿ ತಕ್ಕಿ ಏನೋ ಟೈಮ್ ಸುಮಾರಿದ್ದ ಕಾಲಕ್ಕೆ ಸರಿ ಹೋಗಿಬಿಟ್ಲು ಹಾ ಹೌದಲ್ಲ ಹೌದು ಸರಿ ಹೋದಳು ಅವಾಗ ತಾಯಿ ತಕ್ಕಿ ಕಾಶಿಬಾಯಿ ಎಲ್ಲಾ ಲಿಂಗಗೂ ಒಂದು ಮಾತು ಹೇಳ್ತಾವ ಏನ್ ಹೇಳ್ತಾಳ್ರಿ ಎಲ್ಲಪ್ಪ ಮಗ ಸತ್ತ ಮನಿ ಮಸುಟಿಗೆತ್ತ ಸೊಸಿ ಸತ್ತ ಮನಿ ಸೌಭಾಗ್ಯ ಹೌದಲ್ಲ ಹೌದು ಒಬ್ಬಕ್ಕೆ ಹೋದ್ರೆ ಹೋಗಲಿಕ್ಕೆ ಮತ್ತೊಬ್ಬಕ್ಕೆ ತಂದು ನೀನು ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡು ಇನ್ನೊಂದು ಮಾಡ್ಕೋ ಹೊನ್ನವನ್ನುವಂತ ಹೆಣ್ಣು ಮಗಳಿಗೆ ತೆಗೆದು ಎಲ್ಲಾ ಲಿಂಗ ಮದುವೆ ಮಾಡಿದ್ರು ಹೌದಲ್ಲ ಹೌದು ಹೌದು ಮದುವೆ ಮಾಡಿ ವರ್ಷ ಕಳೆದಿತ್ತು ಹಾ ಹೊನ್ನವ ಚೊಚ್ಚಲ ಬಸಿರಿದ್ದಳು ಎಲ್ಲಪ್ಪ ಕುಸ್ತಿಗೆ ಹೋಗಿದ್ದ ಹೌದು ಒಂದು ಕುಸ್ತಿ ಎದ್ದಿದ್ದ ಒಂದು ಕುಸ್ತಿ ಬಿದ್ದಿದ್ದ ಹಾ ಅವಾಗ ಮಿರ್ಗಿ ಗ್ರಾಮದ ಮನುಷ್ಯ ಓಡಿ ಬಂದು ಎಲ್ಲಾ ಲಿಂಗ ಒಂದು ಮಾತು ಹೇಳ್ತು ಏನ್ ಹೇಳ್ತಾನ್ರಿ ಅವಾಗ ಬಂದು ಎಲ್ಲಪ್ಪ ಹಾ ನೀ ಹೊರಗಿನ ಕುಸ್ತಿ ಗೆದ್ದು ಕೈಯಾಗ ಕಡೆ ಹಾಕೊಂಡು ನಿಂತಿದ್ದು ಪಳೆದಾಗ ಹೌದು ಹೌದು ಹೊರಗಿನ ಕುಸ್ತಿ ಗೆದ್ದಿ ಮನೆಯ ಕುಸ್ತಿ ಬಿದ್ದಿ ಹೌದಲ್ಲ ಹೌದು ಹೌದು ಹೊರಗಿನ ಕುಸ್ತಿ ಗೆದ್ದಿ ಮನೆಯ ಕುಸ್ತಿ ಬಿದ್ದಿ ಅಂತ ಕುಳಿನಿ ಎಲ್ಲಾ ಲಿಂಗತ್ತಾನ ಏನಂತಾನ್ರಿ ನನ್ನ ಹೆಂಡತಿ ಹೊನ್ನವ ಗಂಡಸ ಮಗ ಹಡ್ದಂಗ್ ಕಾಣ್ತಾಳ ಅದಕ್ಕೆ ಹೇಳಾಕ ಬಂದಿದ್ದನು ಮಗನ ಅವ್ರು ತಿಳ್ಕೊಂಡ್ರಿ ಹಂಗ ಅವಾಗ ಹೇಳ್ತಾನ ಮಿರ್ಗಿ ಗ್ರಾಮದ ಮನುಷ್ಯ ಏನಂತ್ರಿಪ್ಪ ಮಗನ ಎಲ್ಲಪ್ಪ ನಿನ್ ಹೆಂಡತಿ ಗಂಡು ಕೂಸಿಗೆ ಹಡ್ದಿಲ್ಲೋ ಕೂಸಿಗೆ ಜನ್ಮ ನೀಡ್ತಿದ್ಲು ಕೂಸಿ ಎದಿಗೇರಿ ತನ್ನ ಪ್ರಾಣ ಬಿಟ್ಟ ಹೌದು ಹೊನ್ನವ್ಗ ತಂದು ಹೊರಗ್ ಕಟ್ಟಿಗೆ ಮೇಲೆ ಹಾಕ್ಯಾರ ನೀ ನಡಿಯ ತಿಳ್ಕೊಂಡು ಎಲ್ಲಾ ಲಿಂಗ ಕರ್ಕೊಂಡ ಮಿರ್ಗಿ ಗ್ರಾಮಕ್ಕೆ ಬಂದು ನೋಡ್ತಾನ ಹೊನ್ನವನ ಶರೀರ ತಂದು ಕಟ್ಟಿಗೆ ಮೇಲೆ ಹಾಕ್ಯಾರ ಹೌದು ಹೌದು ಹೊನ್ನವನ ಶರೀರ ತಂದು ಕಟ್ಟಿಗೆ ಮೇಲೆ ಹಾಕ್ಯಾರ ಎಲ್ಲಾ ಲಿಂಗನ ಕಣ್ಣಾನ ನೀರು ಹಳ್ಳಾಗಿ ಹರಿಲಿಕ್ಕತ್ತ ಹೌದು ಹೌದು ಊರಾನ ಮಂದಿ ಹೇಳ್ತಾರ ಏನಂತ್ರಿಪ್ಪ ಅಲ್ಲೋ ಅಳ್ಕೋತ ನಿಂತ್ರ ಕೆಲಸ ಕೊಡಂಗಿಲ್ಲ ಮಾಡುವಂತ ಕೆಲಸ ಮಾಡಿ ಮುಗಿಸಂದ್ರು ಕೂಡ ಹೌದು ಎಲ್ಲಾ ಲಿಂಗ ಒಯ್ದು ಹೆಂಡತಿ ಶರೀರಕ್ಕೆ ಕಿಚ್ಚಿಟ್ಟ ಅವ ಏನಂತ ಹೆಂಡತಿ ಶರೀರಕ್ಕೆ ಕಿಚ್ಚಿಟ್ಟ ಕಿಚ್ಚು ತಾಕ ಉರಿಲಿಕ್ಕತ್ತು ಹೊನ್ನವನು ಹೊಟ್ಟೆನ ಕೂಸ ಸಿಡಿದು ಬಂದು ಎಲ್ಲಾ ಲಿಂಗನ ಪಾದದ ಮೇಲೆ ಬಿತ್ತು ಎಲ್ಲಾ ಲಿಂಗನ ಪಾದದ ಮೇಲೆ ಹೌದು ಹೌದು ಅವಾಗ ಏನಾತ್ರಿ ಬಿದ್ದಿರ್ತಕ್ಕಂತ ಖುಷಿಗೆ ಅಂಗೈಯಾಗ ಹಿಡ್ಕೊಂಡ ಮಗನ 6 ಎಳೆಯೋದು ಗೊತ್ತಿಲ್ಲ 3 ತಿಳಿಯೋದು ಗೊತ್ತಿಲ್ಲ ಹೌದು ಹೌದು ಆದ್ರೂ ಕೂಡ ತಾಯಿ ಹೊಟ್ಟೆದ ನೀ ಜನಿಸಿ ಬಂದಿದ್ದು ನೋಡು ಹ್ಯಾಂಗ ಬಂದಿದೆ ಹಂಗೆ ಹೋಗದ್ ತಿಳ್ಕೊಂಡು ಹೌದು ಹೌದು ಆ ಅಂಗೈ ಒಳಗಿದ್ದಿರ್ತಕ್ಕಂತ ಖುಷಿಗೆ ಬೆಂಕಿಯಾಗಿ ಹೋಗುದು ಕೂಸ ಮತ್ತು ಹೆಂಡತಿ ಸುಟ್ಟಿರ್ತಕ್ಕಂತ ಅಂಗಾರ ಮೈ ತುಂಬ ಬಡ್ಕೊಂಡು ಹೌದು ಮೈ ಮೇಲಿದ್ದಿರ್ತಕ್ಕಂತ ಅರ್ವಿ ಎಲ್ಲ ಹರ್ಕೊಂಡು ಜೈ ಸಿದ್ಧಲಿಂಗ ಅಂತ ಹೊಳಿ ನಿಂತ ಹೌದಲ್ಲ ಹೌದು ಹೊಳ್ಳಿ ನಿಂತು ಸಿದ್ಧಲಿಂಗ ಮುತ್ಯಾನ ಮಠಕ್ಕೆ ಬಂದ ಸಿದ್ಧಲಿಂಗ ಮುತ್ಯಾಗ ಅಡ್ಡ ಬಿದ್ದಕ್ಕೆ ಕೇಳ್ತಾನೆ ಪಾ ಗುರುವೆ ಏನಂತ್ರಿ ಹೆಂಡ್ರು ಮಕ್ಕಳು ಮಾಯಾ ಪ್ರಪಂಚ ಅನ್ನುವಂಥದ್ದು ಎಲ್ಲಾ ಬಿಟ್ಟು ನೀನು ಪಾದಕ್ಕೆ ಬಂದು ಬಿದ್ದೇನೆ ಹೌದು ನನಗೆ ಗುರುಪದೇಶ ಕೊಡುವಂದ ಅವಾಗ ಏನೈತ್ರಿಪ್ಪ ಮಗನ ಎಲ್ಲಪ್ಪ ನಿನಗ ಗುರುಪದೇಶ ಕೊಡ್ಲಕ್ಕ ಹಂಗ ಬರಂಗಿಲ್ಲ ಮತ್ತೆ ಹಂಗ್ರಿ 3 ದಿವಸ ಮಣ್ಣಾಗ ಮುಚ್ಚಿಡ್ತೀನಿ 3 ದಿವಸ ಕಡೆಗೆ ನನಗೆ ಗುರುಪದೇಶ ಕೊಡ್ತೀನಿ ಹೌದು ಈ ಮಣ್ಣಂದ ಎದ್ದು ಬಂದ್ರೆ ಕೊಡ್ತೀನಿ ಮಗನ ಅಲ್ಲಿ ತನಕ ಕೊಡಂಗಿಲ್ಲ ಅಂತ ಹೇಳೋದು ಅವಾಗ ಏನ್ ಮಾಡ್ತಾನ್ರಿಪ್ಪ ಯಾಕಾಗಲಕ್ಕ ತಿಳ್ಕೊಂಡು ಎಲ್ಲಾ ಲಿಂಗ ಹೇಳಿರತಕ್ಕಂತ ಮಾತು ತಗೊಂಡ ಕುಣ್ಯಾಗ ಹೋಗಿ ಕೂತ ಮ್ಯಾಲ ಮಣ್ಣು ಮುಚ್ಚಿದ್ರು ಹೌದು ಹೌದು 1 ದಿವಸ ಕಳಿತು 2 ದಿವಸ ಕಳಿತು 3 ದಿವಸಕ್ಕೆ ಮುಕ್ತಾಯ ಆಗಿ ಹೋಯ್ತು ಊರಾಗ ನಿಮ್ಮಂತವ್ರು ಹೇಳ್ತಾರ ಏನಂತ್ರಿ ಮಗ 3 ದಿವಸ ಎಲ್ಲೇ ಮಣ್ಣಾಗ ಕೂತಾನ ಸತ್ತು ಹೋಗ್ಯಾನಂದ್ರು ಅಲ್ಯಾಕ ಹೋಯ್ತಾನ ಸಿದ್ಧಲಿಂಗ ಮತ್ತೆ ಕೈಯಾಗ ಸರಿಕಿಡಿದ ಹಾಡು ನೋಡ್ತಾನ ಎಲ್ಲಪ್ಪ ಕಣ್ಣು ಮುಚ್ಚಿ ಕೂತಾನ ಹೌದಾ ಹೌದು ಹೌದು ಅವಾಗ ತಲೆ ಮೇಲೆ ಹಸ್ತಿಟ್ಟ ಸಿದ್ಧಲಿಂಗ ಏನಂತ್ರಿಪ್ಪ ಗುರು ಸಿದ್ಧಲಿಂಗ ಮತ್ತೆ ತಲೆ ಮೇಲೆ ಹಸ್ತಾ ಇಟ್ಟ ಮಾಯಾ ಪ್ರಪಂಚದ ನಿದ್ದೆ ಹತ್ಯ ಹೌದಲ್ಲ ಹೌದು ಹೆಂಡ್ರ ನನ್ನವರು ಮಕ್ಕಳು ನನ್ನವರು ಹೊಲ ನಂದು ಮನಿ ನಂದು ಮಾಯಾ ಪ್ರಪಂಚದ ನಿದ್ದೆ ಹತ್ಯದ 7 ಮಗನ ಎಲ್ಲಪ್ಪ ತಲೆ ಮೇಲೆ ಹಸ್ತಿಟ್ಟ ಎಲ್ಲಪ್ಪ ಕಣ್ಣು ತೆರೆದು ಕೂತ ಹೌದಲ್ಲ ಮುಂದೆ ಏನಾದ್ರಿಪ್ಪ ಯಪ್ಪ ನೀ ಮಣ್ಣಾಗ ಮುಚ್ಚಿಟ್ಟಿದ ಇವತ್ತರ ಕೊಡು ನನ್ನ ಗುರುಪದೇಶ ಅಂದ ಹೌದು ಅವಾಗ ಗುರುಪದೇಶ ಕೊಟ್ಟ ಸಿದ್ಧಲಿಂಗ ಮುತ್ಯ ಶಿಷ್ಯನ ಮನಸ್ಸು ಪರೀಕ್ಷೆ ನೋಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ರ ನನಗೆ ಹೊಟ್ಟೆ ಬೇರೆ ಹಸ್ತದ ಮಗನ ನೀ 3 ದಿವಸ ಮಣ್ಣಾಗ ಕೂತಿದಿ ನಿನ್ನ ಚಿಂತೆಗಳ ಅನ್ನ ಹಾಕಿಲ್ಲ ನೀರ್ ಹಾಕಿ ಮುಕ್ಕಳಿಸಿಲ್ಲ ಹೌದಲ್ಲ ಹೌದು ನನ್ನ ಹೊಟ್ಟೆ ಹಸ್ತದ 2 ರೂಪಾಯಿ ಕೊಡ್ತೀನಿ ಶೇಡ್ಜಿ ಅಂಗಡಿಯಲ್ಲಿ ಅಕ್ಕಿ ತಂದು ನನಗೆ ಅಕ್ಕಿ ಬಾನ ಮಾಡಿ ಉಣಿಸುತ್ತೆ ಹೌದಲ್ಲ ಹೌದು ಹೌದು ಅವಾಗ ಏನ್ ಮಾಡಿದ್ರಿ ಗುರು ಕೊಟ್ಟಿರ್ತಕ್ಕಂತ 2 ರೂಪಾಯಿ ತಗೊಂಡಿವ್ ಎಲ್ಲಾ ಲಿಂಗ ಹೋದ ಅಂಗಡಿಗೆ ಹೋಗಿ ನೋಡ್ತಾನ ಏನಾಗ್ತಪ್ಪ ಶೇಡ್ಜಿ ಅಂಗಡಿ ಮುಚ್ಚಾದ ಅವಾಗ ಏನು ಮಾಡ್ದ ಶೇಡ್ಜಿ ಅಂಗಡಿ ಮುಚ್ಚಾದ ಗುರು ಕಾಡ್ಬಾರ್ದು ಕಾಡಕತ್ತಾನ ಬೇಡಬಾರ್ದು ಬೇಡಕತ್ತಾನ ಮನಸ್ಸು ಪರೀಕ್ಷೆ ಮಾಡಕತ್ತಾನ ತಿಳ್ಕೊಂಡು ಹೌದು ಹಳ್ಳಿ ಮಟ್ಟದ ಕಡೆಗೆ ಹೊಂಟಿದ ಮಟ್ಟಕ್ಕೆ ದಾಟಬೇಕಾದ್ರೆ ಒಂದು ರೈಲ್ವೆದ ಹಳಿ ಅದು ನೀವೆಲ್ಲಾರು ನೋಡಿ ನೋಡ್ಯಾರಿಪ್ಪ ರೈಲ್ವೆದ ಹಳಿ ದಾಟ್ತಿದ್ದ ರೈಲ್ವೆ
ಸಿಕ್ಕೊಂದು ನಾಯಿ ಸತ್ತ. ಸತ್ತದ ಹೌದ್ ಹೌದ್. ಏನ್ ಮಾಡ್ಯದ? ನಾಯಿ ಸತ್ತದ್ರಿಪ್ಪ. ರೈಲ್ವೆ ಸಿಕ್ಕೊಂದು ನಾಯಿ ಸತ್ತದ. ನಾಯಿ ಶರೀರದೊಳಗ ಹುಳ ಬಿದ್ದಾವ. ಬಿದ್ದಾವ ಹೌದ್ ಹೌದ್. ನಾಯಿ ಶರೀರದೊಳಗ ಹುಳ ಬಿದ್ದಾವ. ಸತ್ತ ನಾಯಿ ಶರೀರದ ಹುಳ ಬಿದ್ದಾವ. ಹೆಂಗ ಮಾಡ್ಬೇಕಂತ ತಿಳ್ಕೊಂಡು ಎಲ್ಲಾ ಲಿಂಗ ಹೋಗಿ ನಿಂತು ನೋಡ್ತಾನ. ಆ ಹುಳ ಹೋಗಿ ಅಕ್ಕಿ ಕಾಣ್ಲಕತ್ತು ಎಲ್ಲಾ ಲಿಂಗ. ಹೌದಲ್ಲ ಹೌದು ಹೌದ್ ಹೌದ್. ನಾವು ನೀವು ಮಾಯಾ ಪ್ರಪಂಚದೊಳಗೆ ಹೋಗಿ ನೋಡಿದವ್ರು ನಮ್ಗೆ ಹುಳ ಕಾಣ್ತಿತ್ತು. ಎಲ್ಲಾ ಲಿಂಗಕ್ಕೆ ಅಕ್ಕಿ ಕಾಣ್ತಿತ್ತು. ಎಲ್ಲಾ ಲಿಂಗಂದ ಸೇಡ್ಜಿ ಅಂಗಡಿ ಅಕ್ಕಿ ನಾಯಿ ಹೊಟ್ಟೆಗದ ಒಂದು. ಇಲ್ಲಿ ಬಂದಾವ. ಹೌದ್ ಹೌದ್. ಸೇಡ್ಜಿ ಹೊಟ್ಟೆಗದವ ತಿಳ್ಕೊಂಡು ಜೋಳಿಗೆ ಕೆಳಗಿಟ್ಟು ಸತ್ತ ನಾಯಿ ಶರೀರದೊಳಗಿದ್ದಿರತಕ್ಕಂತ ಹುಳ ಎಲ್ಲ ಜೋಳಿಗೆಗೆ ಹಾಕೊಂಡು ಎಲ್ಲಿ ಸಿದ್ಧಲಿಂಗ ಮುತ್ತಾನ ಮಠಕ್ಕೆ ಬಂದು ಹುಳ ಹಾಕಿ ಉಪ್ಪು ಹಾಕಿ ನೀರು ಹಾಕಿ ಅನ್ನ 3 ಕಲ್ಲು ಹೂಡಿಕೆ ಸಿಂದ್ರ ಜ್ಞಾನದ ಬೆಂಕಿ ಹಚ್ಚಿ ಹಿಂದಕ್ಕೆ ಸರಿದಿದ್ದ. ಹೌದ್ ಹೌದ್. ಗದಿಗೆ ಮೇಲೆ ಕುಂತಿರ್ತಕ್ಕಂತ ಗುರು ಸಿದ್ಧಲಿಂಗ ಮುತ್ತ ಗದ್ದರಿಸಿ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ್ರಿ ಅವಾಗ? ಮಗನ ಎಲ್ಲಪ್ಪ, 2 ರೂಪಾಯಿ ಕೊಟ್ಟು ಬರಬ್ಬರಿ 2 ತಾಸು ಆಯ್ತು. ಇನ್ನ ಅಕ್ಕಿ ಬಾನ್ ಆಗಿಲ್ಲ ಅಂತ ಕೇಳದ. ಅವಾಗ ಏನ್ ಹೇಳಿದ್ರಿಪ್ಪ? ಯಪ್ಪ ಅಕ್ಕಿ ತಂದಿನಿ ಕುದಿಲಿಕ್ಕಂತಾವು. ಇನ್ನೊಂದ್ ಸ್ವಲ್ಪ ತಂದು ನಿನಗೆ ಎಡಿ ಮಾಡಿ ಇಡ್ತೀನಿ ಅಂತ ಇವ್ ಹಾಳಿ ಬಂದು ನೋಡ್ತಾನ. ಏನಾಗಿತ್ರಿ? ಬೊಗಣ್ಯಾಗ ಹುಳ ಎದ್ದದ್ದು ಬೀಳಕತ್ತಾವ ನೀರ. ಹೌದು ಹೌದ್ ಹೌದ್. ಅವಾಗ ಎಲ್ಲಾ ಲಿಂಗ ಒಂದು ಮಾತು ಹೇಳ್ದ. ಏನತ್ರಿಪ್ಪ? ನೀ ನನಗೆ ಗುರುಪದೇಶ ಕೊಟ್ಟಿರ್ತಕ್ಕಂತ ಗುರುನಿ ನೀ ನಿಜವಾಗಿದ್ದೇ ಆಗಿತ್ತಪ್ಪ ಅಂತಂದ್ರ ಇದ್ರ ವಿಜಯಪುರ ಜಿಲ್ಲಾ ಸಿಂದಗಿ ತಾಲೂಕು ಕಕ್ಕಳಮೇಲಿ ಗ್ರಾಮದೊಳಗ ಏನ್ರಿ ತಂದೆ ಲಚ್ಚಪ್ಪ ತಾಯಿ ನಾಗಮ್ಮನ ಹೊಟ್ಟೆಯಿಂದ ನೀನು ಹುಟ್ಟಿ ಬಂದಿದೆ. ಅಮೋಘ ಸಿದ್ಧ ಮುತ್ತಾನ ವರವಿನ ಕಂದ ನೀ ಆ ಸಿದ್ಧಲಿಂಗದಿ. ಖರೆ ನನಗೆ ಗುರುಪದೇಶ ಕೊಟ್ಟಿರ್ತಕ್ಕಂತ ಗುರುಪದೇಶ ಸಿದ್ಧಿನೇ ಆಗಿತ್ತಪ್ಪ ಅಂತಂದ್ರ ಹುಳ ಹೋಗಿ ಪಂಚ ಪಕ್ವಾನ ಅಕ್ಕಿಯನ್ನಾಗಲೇ ತಿಳ್ಕೊಂಡು ಮ್ಯಾಲ ಕೈ ಇಟ್ಟು ತೆಗೆದ. ಹುಳ ಹೋಗಿ ಪಂಚ ಪಕ್ವಾನ ಅಕ್ಕಿಯನ್ನೈತೆ ಅನ್ನೋ ಆತ್ಮೀಯ ಬಿಟ್ಟು. ಹೌದ್ ಹೌದ್. ಅದಕ್ಕೆ ಜಗತ್ತದೊಳಗ ಏನ್ರಿ ಗುರುವಿನ ಬಿಟ್ಟು ಏನೂ ಇಲ್ಲ. ಇಲ್ರಿಪ್ಪ ಇಲ್ಲ. ನೀ ದೇವರಾತಿ ಒಂದು ಮಾತು ಹೇಳ್ದವ. ಏನಂತ ಹೇಳ್ರಿ? ಇರುವ 84 ಲಕ್ಷ ಜೀವರಾಶಿಗಳಿಗೆಲ್ಲ ಜೀವನ ನೀಡವನೇ ಪರಮಾತ್ಮ ಅಂದವ. ಹೇಳ್ಯಾರಿ. ಹೌದಾ? ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಉದ್ವಿಜ 21 ಲಕ್ಷ, ಜಲಜ 21 ಲಕ್ಷ. ಹೆಂಗ 84 ಲಕ್ಷ ಜೀವರಾಶಿಗಳಿಗೆ ಯಾರು ಅನ್ನ ಹಾಕೋ ಭಗವಂತನೇ. ಹೇಳ್ಯಾರ. ಹೌದಾ? ಹೌದು. ಇದೇನು ಹೊಟ್ಟೆದಿಂದ ಹುಟ್ಟಿ ಬರ್ತದ ನೋಡು. ಇದಕ್ಕೆ ಹೇಳ್ದ ಅವನು ನಿನ್ನ ಬಲ್ಲಿ ವಿಶೇಷವಾಗಿರ್ತಕ್ಕಂತ ಜ್ಞಾನದ. ನಿನ್ನದ್ರೊಳಗೆ ಗುರು ಹುಟ್ಟತಾನ. ಹೌದು. ಗುರು ಹುಟ್ಟದಪ್ಪ ಅಂದ್ರೆ ಮೋಕ್ಷ ಸಿಗ್ತದ. ಜಗತ್ತದೊಳಗೆ ನಿನಗೆ ದೇವರಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ದ. ಹೌದು. ನಿನಗೆ ವಿಶೇಷ ಜ್ಞಾನದ. ನೀನೊಂದು ಹೆಸರು ಉಳಿಸ್ತೇ ತಿಳ್ಕೊಂಡು ಈ ಮಾನವ ಜನ್ಮಕ್ಕೆ ಒಂದು ಅನುಮತಿ ಕೊಟ್ಟಾನ. ಅದಕ್ಕೆ ಮುಂದ ಒಬ್ಬ ಗುರು ಹುಟ್ಟಾನ. ಈಗ ಇಸ್ಲಾಂ ಧರ್ಮಕ್ಕೆ ಮೊಹಮ್ಮದ್ ಪೈಗಂಬರ, ಕ್ರಿಶ್ಚಿಯನ್ ಧರ್ಮಕ್ಕೆ ಯೇಸು ಕ್ರಿಸ್ತ, ಬೌದ್ಧ ಧರ್ಮಕ್ಕೆ ಗೌತಮ ಬುದ್ಧ, ಈ ಹಿಂದೂ ಧರ್ಮಕ್ಕೆ ಯಾರು ಶುಕ್ರಾಚಾರ್ಯ. ಇದು ಅವನಿಗೆ ಮನಸ್ಸು ಹುಡುಗಾನು ಗೊತ್ತಿಲ್ಲ. ಸುಮ್ ಏನ್ ಹೇಳೋದು ಅನ್ಸುತ್ತೆ. ನಾನು ವಯಸ್ಸಾಗ್ಯಾವ, ನಾ ಮುದುಕಾಗಿನಿ, ಇದೇ ಹೇಳ್ತೀನಿ. ಏನ್ ಹೇಳ್ದಪ್ಪ ನೀನು? ಅದಕ್ಕೆ ಅತಿ ಹೆಚ್ಚಿಗೆ ಮಾತನಾಡಿ ದೈವ ವಜ್ಜಾಗದೆ. ಈಗ 4 ನುಡಿ ಚಾಲಂದ್ ಹಾಡ ಕೇಳ್ಬೇಕನ್ನತಕ್ಕಂತ ಅಪೇಕ್ಷೆ ನಮ್ಮ ಆತ್ಮೀಯ ಹಿರಿಯರಲ್ಲಿ ಬಹಳ. 4 ನುಡಿ ಚಾಲಂದ ನಮ್ಮ ಸರಜೋಡ ಹಾಡತಕ್ಕಂತ ಕಲಾವಿದರಿಗೆ ಚಾನ್ಸ್ ಹೋಗ್ತದ. ಯಾಕ ಬಾಯಿ ಚಂದ ಬಹಳ ಸಂಬಳಿಸಿ ಹಾಡ್ಲಕತ್ತಾಳ. ಹಾಡವ ಮಂದಿಗೆ ತಿಳಿಯಂಗ ಹಾಡ್ನಿ. ಹಾಡು ಎಲ್ಲ ಹಟ್ಟಿ ಹಾಡಿಕೆ ಮಾಡಿ ಹೋದ್ರು. ವಯಸ್ಸಾದ್ರೂ ಕೂಡ ಇಲ್ಲ ಮಾತು ಗಟ್ಟಿ ಹಿಡಿದು ಚಂದ ಹಾಡಿಕೆ ಮಾಡಿ ಹೋದ್ರು. ಹೆಂಗ ಹಾಡಿಕೆ ಮಾಡಿ? ಯಾಕ ಬಾಳ ಓಡಾಕತ್ತಿ? ಏನ್ ಹಿಂದ ಕುದುರಿಗಿದ್ರೆ ಬೆನ್ ಹತ್ತಿದೆ ಏನು? ಸಾವಕಾಶ ಹಾಡು. ಅದಕ್ಕೆ ಈಗ ನಮ್ಮ ಚೆನ್ನವನ್ನ 4 ನುಡಿ ಹಾಡಿ ನಮ್ಮ ಅವಿಗೆ ಚಾನ್ಸ್ ಕೊಡ್ತಾರೆ.